ಕುಂಭರಾಶಿಯವರೇ ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ. ನೀವು ನಿಮ್ಮ ಪ್ರಾಣವನ್ನು ಕಳೆದುಕೊಂಡರೂ ಸಹ ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ಎಚ್ಚರಿಕೆಯಿಂದ ನೋಡಲೇಬೇಕು ಎಂದು ನಾನು ನಿಮಗೆ ಹೇಳುತ್ತೇನೆ. ಏಕೆಂದರೆ ಸ್ನೇಹಿತರೆ, ನಾಳೆಯಿಂದ ಮುಂದಿನ 4 ದಿನಗಳವರೆಗೆ ನಿಮ್ಮ ಜೀವಿತ ಅವಧಿಯಲ್ಲಿ ಬಹಳ ಮುಖ್ಯವಾದ ಘಟನೆ ಸಂಭವಿಸಲಿದೆ ಎಂದು ನಾನು ನಿಮಗೆ ಹೇಳುತ್ತೇನೆ ಸ್ನೇಹಿತರೆ. ಅದರ ಬಗ್ಗೆ ತಿಳಿದರೆ ನೀವೆಲ್ಲರೂ ಆಘಾತಕ್ಕೊಳಗಾಗುತ್ತೀರಿ ಸ್ನೇಹಿತರೆ. ನಿಮ್ಮ ಕುಟುಂಬದಲ್ಲಿ ನಡೆಯಲಿರುವ ಅತಿ ದೊಡ್ಡ ಘಟನೆ ಇದು. ನಿಮ್ಮನ್ನು ತುಂಬ ಸಂತೋಷಪಡಿಸುತ್ತದೆ. ಹೌದು ಸ್ನೇಹಿತರೆ, ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಿಮ್ಮ ಜೀವಿತ ಅವಧಿಯಲ್ಲಿ ಸಂಭವಿಸಲಿರುವ ದೊಡ್ಡ ಪವಾಡಗಳು ಕಲಿಯುಗದ ದೊಡ್ಡ ಪವಾಡಗಳು. ಹೌದು ಸ್ನೇಹಿತರೆ, ಆದರೆ ನೀವೆಲ್ಲರೂ ಕೆಲವು ಪ್ರಮುಖ ವಿಷಯಗಳು ಮತ್ತು ಕೆಲವು ಪ್ರಮುಖ ಸತ್ಯಗಳ ಬಗ್ಗೆ ತಿಳಿಯುವುದು ಬಹಳ ಮುಖ್ಯ. ಹೌದು ಸ್ನೇಹಿತರೆ, ಮತ್ತು ಇಂದಿನ ವಿಡಿಯೋದಲ್ಲಿ ನಿಮ್ಮ ಎಲ್ಲ ಜೀವನದ ದೊಡ್ಡ ಜಾತಕವನ್ನು ನಾವು ಬಹಿರಂಗಪಡಿಸಲಿದ್ದೇವೆ. ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ಎಚ್ಚರಿಕೆಯಿಂದ ನೋಡಿದರೆ ಮುಂದಿನ 4 ದಿನಗಳಲ್ಲಿ ನಿಮ್ಮ ಎಲ್ಲ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ ಎಂದು ನಾನು ಸಂಪೂರ್ಣವಾಗಿ ಗ್ಯಾರಂಟಿ ನೀಡುತ್ತೇನೆ. ನಿಮ್ಮ ಜೀವನ ಬದಲಾಗದಿದ್ದರೆ ಸ್ನೇಹಿತರೆ, ನಾನು ನಿಮಗೆ 51 ಲಕ್ಷ ರೂಪಾಯಿ ಬಹುಮಾನ ನೀಡುತ್ತೇನೆ. ಹೌದು ಸ್ನೇಹಿತರೆ, ಈ ವಿಡಿಯೋವನ್ನು ತಪ್ಪಾಗಿಯೂ ಕೂಡ ತಪ್ಪಿಸಿಕೊಳ್ಳಬಾರದು ಎಂಬುದು ನಿಮ್ಮೆಲ್ಲರಿಗೂ ನಮ್ಮ ಏಕೈಕ ವಿನಂತಿ. ದಯವಿಟ್ಟು ಕೊನೆಯವರೆಗೂ ಎಚ್ಚರಿಕೆಯಿಂದ ನೋಡಿ. ಹೌದು, ಇದರಿಂದ ನೀವು ನಿಮ್ಮ ಜೀವನದಲ್ಲಿ ಬಯಸುವ ಯಶಸ್ಸಿನ ಹೊಸ ತಿರುವುಗಳನ್ನು ಪಡೆಯಬಹುದು. ನೀವು ಜೀವನದಲ್ಲಿ ಎದುರಿಸಿದ ಯಾವುದೇ ಸಮಸ್ಯೆಗಳಿದ್ದರೂ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಸ್ನೇಹಿತರೆ. ಅವರೆಲ್ಲರಿಗೂ ನಾವು ನಿಮಗೆ ಬಹಳ ದೊಡ್ಡ ಮತ್ತು ಬಹಳ ಮುಖ್ಯವಾದ ಪರಿಹಾರವನ್ನು ಹೇಳುತ್ತಿದ್ದೇವೆ. ಅದು ನಿಮಗೆ ತುಂಬ ಸರಳವಾಗಿದೆ. ಆದ್ದರಿಂದ ಸ್ನೇಹಿತರೆ, ನೀವು ಅದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೀರಿ. ಇಂದಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಬಹಳ ಮುಖ್ಯವಾಗಿದೆ. ನೀವು ಮುಂದಿನದನ್ನು ಬಿಟ್ಟರೆ ನಂತರ ಸ್ನೇಹಿತರೆ, ನಿಮಗೆ ಏನೂ ಕೂಡ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಮತ್ತು ನೀವು ಕೊನೆಯವರೆಗೂ ಎಚ್ಚರಿಕೆಯಿಂದ ನೋಡಿದರೆ ಇಂದಿನ ಈ ವಿಡಿಯೋ ನಿಮ್ಮ ಕಣ್ಣಲ್ಲಿ ನೀರು ತರಿಸುತ್ತದೆ ಎಂದು ನಾನು ನಿಮಗೆ ಖಾತರಿ ನೀಡುತ್ತೇನೆ. ಇಂದಿನಿಂದ ನಾವು ಈ ತಪ್ಪನ್ನು ಮಾಡುವುದಿಲ್ಲ ಎಂದು ಬೇರೆ ಯಾರಿಗೂ ಅಲ್ಲ, ನೀವೇ ಹೇಳಿಕೊಳ್ಳುತ್ತೀರಿ. ಮತ್ತು ಈ ತಪ್ಪುಗಳಿಂದಾಗಿ ನಿಮ್ಮ ಜೀವಿತ ಅವಧಿಯಲ್ಲಿ ನೀವು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಿ ಎಂದು ನೀವು ನಂಬುತ್ತೀರಿ. ಹೌದು ಸ್ನೇಹಿತರೆ, ನಿಮ್ಮ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಎಂದು ನಾವು ಹೇಳುತ್ತೇವೆ. ನಾವು ನಿಮಗೆ ಒಂದು ಭರವಸೆ, ಒಂದು ವಿನಂತಿ ಮತ್ತು ಒಂದು ವಿಷಯವನ್ನು ನೀಡುತ್ತೇವೆ ಸ್ನೇಹಿತರೆ. ನೀವು ಇಂದಿನ ಈ ವಿಡಿಯೋವನ್ನು ಕೊನೆಯವರೆಗೂ ಬಹಳ ಎಚ್ಚರಿಕೆಯಿಂದ ನೋಡಲೇಬೇಕು. ನೀವು ಇದನ್ನು ಮಾಡುತ್ತಿದ್ದರೆ ಮತ್ತು ಕೊನೆಯವರೆಗೂ ವಿಡಿಯೋದೊಂದಿಗೆ ಸಂಪರ್ಕದಲ್ಲಿದ್ದರೆ ಇಂದಿನ ಈ ವಿಡಿಯೋ ನಿಮ್ಮ ಇಡೀ ಜೀವನಕ್ಕೆ ಏನಾಗುತ್ತದೆ ಎಂದು ನೀವು ಊಹಿಸಲು ಸಾಧ್ಯವಿಲ್ಲ. ಒಂದು ರೀತಿಯಲ್ಲಿ ಈ ವಿಡಿಯೋ ನಿಮಗಾಗಿ ದೇವರು ನೀಡಿದ ವರದಾನವಾಗಿದೆ. ಹೌದು, ಇಂದಿನ ಈ ವಿಡಿಯೋವನ್ನು ಬಹಳಷ್ಟು ಕಠಿಣ ಪರಿಶ್ರಮ ಮತ್ತು ಸಾಕಷ್ಟು ಯೋಜನೆಯೊಂದಿಗೆ ಮಾಡಲಾಗಿದೆ. ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಎಲ್ಲ ಗುಣಗಳು ಮತ್ತು ನಿಮ್ಮ ತಪ್ಪುಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಇದನ್ನು ಮಾಡಲಾಗಿದೆ. ನಂತರ ನಿಮ್ಮ ನಿದ್ರೆಯ ಅದೃಷ್ಟವು ಎಚ್ಚರಗೊಳ್ಳಲು ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಎದುರಿಸದಂತೆ ನೀವು ಯಾವ ಕ್ರಮವನ್ನು ತೆಗೆದುಕೊಳ್ಳುತ್ತೀರಿ. ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಈ ಎಲ್ಲ ವಿಷಯಗಳನ್ನು ಹೇಳಲಿದ್ದೇವೆ. ಒಂದು ರೀತಿಯಲ್ಲಿ ಸ್ನೇಹಿತರೆ, ಇದು ನಿಮ್ಮ ಜೀವನವನ್ನು ನಡೆಸುವ ಹೊಸ ಮಾರ್ಗವಾಗಿ ಆಗಿರುತ್ತದೆ. ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದರೆ ಸ್ನೇಹಿತರೆ, ನೀವು ಮಾಡಿದ ಯಾವುದೇ ತಪ್ಪುಗಳನ್ನು ಸರಿಪಡಿಸುವುದು ನಿಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯ. ನೀವು ವಿಡಿಯೋವನ್ನು ಕೊನೆಯವರೆಗೂ ನೋಡಿದರೆ ಇದು ನಿಮ್ಮ ತಪ್ಪುಗಳನ್ನು ಸರಿಪಡಿಸುವ ಮೊದಲ ಹೆಜ್ಜೆ ಎಂದು ನಾವು ಒಪ್ಪಿಕೊಳ್ಳುತ್ತೇವೆ. ಹೌದು ಸ್ನೇಹಿತರೆ, ಆದ್ದರಿಂದ ಇಂದಿನಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಮುಗಿಯುತ್ತವೆ ಎಂದು ನಾವು ನಿಮಗೆ ಭರವಸೆ ನೀಡುತ್ತೇವೆ. ಸ್ನೇಹಿತರೆ, ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಹೆಚ್ಚು ಮಾತನಾಡುವುದಿಲ್ಲ. ಈಗ ನಾವು ನಿಮಗೆ ಬಹಳ ಮುಖ್ಯವಾದ ವಿಷಯಗಳ ಬಗ್ಗೆ ನೇರವಾಗಿ ಮಾತನಾಡುತ್ತೇವೆ. ಆದ್ದರಿಂದ ವಿವರವಾಗಿ ಮಾತನಾಡೋಣ. ಅದಕ್ಕೂ ಮೊದಲು ನೀವು ನಿಜವಾದ ಹೃದಯದಿಂದ ದೇವರನ್ನು ನಂಬಿದರೆ, ಯಾವುದೇ ದೇವರು, ಅದು ಶಿವ, ಲಕ್ಷ್ಮೀ ದೇವತೆ, ಶ್ರೀ ಹರಿ, ವಿಷ್ಣು, ನೀವು ನಿಜವಾಗಿಯೂ ಭಕ್ತಿಯಿಂದ ನಂಬುವುದಾಗಿರಲಿ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಎಲ್ಲ ಜನರು ದೇವರು ಮತ್ತು ದೇವತೆಗಳಲ್ಲಿ ನಂಬಿಕೆ ಇಟ್ಟರೆ ನಿಮ್ಮ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆಯಾಗುತ್ತದೆ. ಸ್ನೇಹಿತರೆ, ದಯವಿಟ್ಟು ನಿಮ್ಮ ಹೃದಯಕ್ಕೆ ಹತ್ತಿರವಿರುವ ದೇವತೆಯ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಇದರೊಂದಿಗೆ ಸ್ನೇಹಿತರೆ, ನಿಮ್ಮ ಪರಮಾತ್ಮ ಅತ್ಯಂತ ಪೂಜ್ಯ ದೇವರು ನಿಮ್ಮ ಕಾರ್ಯಗಳಿಗೆ ಹೊಸ ರಚನೆಯನ್ನು ಸೃಷ್ಟಿಸುತ್ತದೆ. ಇದು ನಿಮ್ಮ ಮನಸ್ಸಿನಲ್ಲಿ ಹೊಸ ಶಕ್ತಿಯನ್ನು ನೀಡುತ್ತದೆ ಮತ್ತು ನೀವು ನಡೆಯುವ ಹಾದಿಯಲ್ಲಿ ಯಶಸ್ಸನ್ನು ಸಾಧಿಸುವಿರಿ. ಸ್ನೇಹಿತರೆ, ಈ ವಿಷಯಗಳು ಭಕ್ತಿ, ಭರವಸೆ ಮತ್ತು ನಂಬಿಕೆಯಿಂದ ತುಂಬಿರುತ್ತದೆ. ನೀವು ದೇವರನ್ನು ನಂಬಿದರೆ ಸ್ನೇಹಿತರೆ, ದಯವಿಟ್ಟು ಕಮೆಂಟ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ನೀವು ದೇವರನ್ನು ನಂಬಿದರೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಿಮಗೆ ಯಾವಾಗಲೂ ದೇವರಿಗೆ ಸಂಬಂಧಿಸಿದ ಕೆಲವು ಪರಿಹಾರಗಳನ್ನು ಹೇಳಲಾಗುತ್ತದೆ. ದೇವರಿಗೆ ಸಂಬಂಧಿಸಿದ ಕೆಲವು ಪ್ರಮುಖ ವಿಷಯಗಳು ಇದು ನಿಮ್ಮೆಲ್ಲರಿಗೂ ಬಹಳ ಮುಖ್ಯ ಮತ್ತು ಪರಿಣಾಮಕಾರಿ ಎಂದು ಸಾಬೀತುಪಡಿಸುತ್ತದೆ. ಬನ್ನಿ ಮಾತನಾಡೋಣ. ನಿಮ್ಮ ರಾಶಿ ಚಕ್ರವು ಶುದ್ಧವಾದ ರಾಶಿ ಚಕ್ರ ಎಂದು ನಾವು ನಿಮಗೆ ಹೇಳುತ್ತೇವೆ. ನಿಮ್ಮ ರಾಶಿ ಚಕ್ರದ ಪೋಷಕರು ಒಂದು ರೀತಿಯಲ್ಲಿ ಕರ್ಮ ನೀಡುವವರು ಮತ್ತು ಸ್ವತಃ ಶನಿದೇವನೇ. ಸ್ನೇಹಿತರೆ, ನಿಮ್ಮ ರಾಶಿ ಚಕ್ರದ ಕರ್ಮವನ್ನು ನೀಡುವವರು ಅತ್ಯಂತ ದೊಡ್ಡವರು ಎಂದು ನಾವು ನಿಮಗೆ ಹೇಳುತ್ತೇವೆ. ಈ ರಾಶಿ ಚಕ್ರದ ಎಲ್ಲ ಜನರು ತಮ್ಮ ಕುಟುಂಬದ ಯೋಗಕ್ಷೇಮವನ್ನು ತುಂಬ ಬಯಸುತ್ತಾರೆ ಎಂದು ನಾವು ನಿಮಗೆ ಹೇಳುತ್ತೇವೆ. ನೀವು ಯಾವಾಗಲೂ ಅವರಿಗಾಗಿ ಪ್ರಯತ್ನಿಸುತ್ತಲೇ ಇರುತ್ತೀರಿ, ಕಷ್ಟಪಡುತ್ತೀರಿ. ಆದರೂ ಸ್ನೇಹಿತರೆ, ನಿಮ್ಮ ಈ ರಾಶಿ ಚಕ್ರವು ಗೌರವದಲ್ಲಿ ಸ್ವಲ್ಪ ದುರ್ಬಲವಾಗಿದೆ. ನೀವು ಯಾವಾಗಲೂ ಇತರರನ್ನು ಗೌರವಿಸುತ್ತೀರಿ ಮತ್ತು ಎಲ್ಲೋ ಜನರು ನಿಮ್ಮನ್ನು ನೋಯಿಸುತ್ತಾರೆ, ನಿಮ್ಮನ್ನು ಗೌರವಿಸುವುದಿಲ್ಲ. ಈ ಸ್ಥಳದಲ್ಲಿ ನೀವು ನಿಮ್ಮಲ್ಲಿ ಈ ಅವಮಾನವನ್ನು ಹೃದಯದಿಂದ ಅನುಭವಿಸುತ್ತೀರಿ ಸ್ನೇಹಿತರೆ. ಇದರಿಂದಾಗಿ ಜನರು ನಿಮಗೆ ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಎಂದು ಭಾವಿಸುತ್ತಾರೆ. ಆದರೆ ಸ್ನೇಹಿತರೆ, ನೀವು ನಿಮ್ಮ ಕರ್ತವ್ಯಗಳನ್ನು ಚೆನ್ನಾಗಿ ನಿರ್ವಹಿಸುತ್ತೀರಿ ಎಂದು ನಾವು ನಿಮಗೆ ಹೇಳುತ್ತೇವೆ. ನೀವು ತುಂಬ ಸ್ವಾಭಿಮಾನಿಗಳು ಮತ್ತು ಬುದ್ಧಿವಂತಿಕೆಯಿಂದ ಕೆಲಸಗಳನ್ನು ಹೇಗೆ ಮಾಡಬೇಕೆಂದು ನಿಮಗೆ ತಿಳಿದಿದೆ. ನೀವು ತುಂಬ ಭಾವುಕರಾಗುತ್ತೀರಿ. ಕೆಲವೊಮ್ಮೆ ಜನರು ನಿಮ್ಮ ಭಾವನೆಗಳನ್ನು ಮತ್ತು ಸ್ನೇಹಿತರನ್ನು ಗೌರವಿಸದಿದ್ದಾಗ ನೀವು ನಿಮ್ಮ ಸಮಸ್ಯೆಗಳನ್ನು ದೇವರಲ್ಲಿ ಹೇಳಿಕೊಳ್ಳಬೇಕು. ನೀವು ಇತರರನ್ನು ಗೌರವಿಸುತ್ತೀರಿ ಮತ್ತು ಪ್ರತಿಯೊಂದು ಕೆಲಸವನ್ನು ಹೇಗೆ ಮಾಡಬೇಕೆಂದು ತಿಳಿದಿದ್ದೀರಿ. ಸರಿ, ಯಾವುದೇ ಕೆಲಸವಿರಲಿ ಎಷ್ಟೇ. ಹಾಗಾದರೆ ಸ್ನೇಹಿತರೆ, ಆ ಕೆಲಸಗಳು ಯಾವಾಗ ಸಂಪೂರ್ಣವಾಗುತ್ತವೆ ಇತರ ಜನರಿಗೆ ಅರ್ಥವಾಗುವುದಿಲ್ಲ ಮತ್ತು ನೀವು ತುಂಬ ಹಠಮಾರಿಗಳಾಗಿದ್ದೀರಿ. ನೀವು ಈ ಕೆಲಸವನ್ನು ಕೈಗೆ ಎತ್ತಿಕೊಂಡರೆ ನೀವು ಅದನ್ನು ಪೂರ್ಣಗೊಳಿಸುವವರೆಗೂ ನೀವು ವಿಶ್ರಾಂತಿ ಪಡೆಯುವುದಿಲ್ಲ. ನೀವು ರಾಜಕೀಯದಲ್ಲಿಯೂ ಭಾಗವಹಿಸಿದರೆ ಸ್ನೇಹಿತರೆ, ನೀವು ರಾಜಕೀಯವನ್ನು ಚೆನ್ನಾಗಿ ಮಾಡುತ್ತೀರಿ. ನಿಮ್ಮೆಲ್ಲರಿಗೂ ಆಧ್ಯಾತ್ಮಿಕತೆಯಲ್ಲಿ ಆಸಕ್ತಿ ಇರುತ್ತದೆ. ಅಂದರೆ ದೇವರ ಮೇಲಿನ ನಿಮ್ಮ ನಂಬಿಕೆ ಯಾವಾಗಲೂ ಮುರಿದು ಹೋಗುವುದಿಲ್ಲ. ಜನರು ನಿಮಗೆ ಏನು ಹೇಳಿದರೂ ಪರವಾಗಿಲ್ಲ, ಆದರೆ ನೀವು ನಿಮ್ಮಿಂದ ದೇವರನ್ನು ಎಂದಿಗೂ ಅಳಿಸಲು ಸಾಧ್ಯವಿಲ್ಲ. ನೀವು ಈ ವಿಷಯವನ್ನು ಬರೆದಿಟ್ಟುಕೊಳ್ಳಬೇಕು. ಈ ಭೂಮಿಯಲ್ಲಿ ದೇವರು ಇಲ್ಲ ಎಂದು ನೀವು ಎಷ್ಟೇ ಹೇಳಿದರೂ ಪರವಾಗಿಲ್ಲ, ಆದರೆ ನೀವು ದೇವರು ಇದ್ದಾರೆ ಎಂದು ವಾದಿಸುತ್ತೀರಿ. ದೇವರಿರುವುದರಿಂದಲೇ ನಾವೆಲ್ಲರೂ ಸುರಕ್ಷಿತವಾಗಿದ್ದೇವೆ ಎಂದು ಹೇಳುತ್ತೀರಿ. ಸ್ನೇಹಿತರೆ, ಸುಲಭದ ದಾರಿಯಲ್ಲಿ ನಡೆದು ಒಮ್ಮೆ ಏನಾದರೂ ಸಾಧಿಸಬಹುದು, ಆದರೆ ಹಾದಿಗಳಲ್ಲಿ ನಡೆಯುವುದು ಹೇಗೆಂದು ಕಲಿತರೆ ಅವರು ಬಲಿಷ್ಠವಾದುದನ್ನು ಮತ್ತು ಸಾಧ್ಯವಾದಷ್ಟು ಸಾಧಿಸಿಕೊಳ್ಳುತ್ತಾರೆ. ಚಿನ್ನವನ್ನು ಕುಲುಮೆಯಲ್ಲಿ ಕಾಯಿಸುವಂತೆ ಅವರು ನಿಮ್ಮನ್ನು ಕಾಯಿಸುತ್ತಾರೆ. ನೀವು ಎದ್ದು ನಿಲ್ಲುವುದನ್ನು ಕಲಿಯಿರಿ ಎಂದು ಅವರು ನಿಮ್ಮನ್ನು ಬೀಳಿಸುತ್ತಾರೆ, ಕೈಗಳನ್ನು ಖಾಲಿ ಮಾಡುತ್ತಾರೆ. ಇದರಿಂದ ಮುಂದೆ ಕೈಗಳು ತುಂಬಿದ್ದಾಗ ನಿಮಗೆ ಅದರ ಬೆಲೆ ಅರ್ಥವಾಗಲಿ ಎಂದು. ಇದು ನಿಮ್ಮ ಮುಂದೆ ನಿಂತಿರುವ ಈ ಸಮಯವಿಲ್ಲ, ಅದು ಸಾಮಾನ್ಯ ಸಮಯವಲ್ಲ. ನೀವು ಕಲ್ಪನೆ ಮಾಡಿಕೊಂಡಿದ್ದ ಕ್ಷಣವೇ ಇದಾಗಿದೆ. ಯಾವುದಕ್ಕಾಗಿ ನೀವು ರಾತ್ರಿ ಇಡೀ ಎಚ್ಚರವಿದ್ದು ಕನಸುಗಳನ್ನು ಹೆಣೆದಿದ್ದೀರೋ ಸ್ನೇಹಿತರೆ, ಈ ಬದಲಾವಣೆಯು ನಿಮ್ಮ ಕರ್ಮಗಳ ಫಲವಾಗಿದೆ. ನೀವು ಎಷ್ಟೇ ಕಷ್ಟಗಳನ್ನು ಸಹಿಸಿಕೊಂಡಿದ್ದರೂ ಸಹ ಯಾರಿಗೂ ಕೆಟ್ಟದ್ದನ್ನು ಮಾಡಲಿಲ್ಲ. ನೀವು ಪ್ರಾಮಾಣಿಕತೆಯಿಂದ ಜೀವಿಸಲು ಪ್ರಯತ್ನಿಸುತ್ತಿದ್ದೀರಿ, ನಿಮ್ಮ ಶ್ರಮವನ್ನು ಹಾಕಿದ್ದೀರಿ. ದೇವರು ಎಂದಿಗೂ ಶ್ರಮವನ್ನು ವ್ಯರ್ಥವಾಗಲು ಹೋಗಲು ಬಿಡುವುದಿಲ್ಲ. ನಿಮ್ಮ ಮನೆಯಲ್ಲಿ ಈಗ ಸಂತೋಷದ ಮಳೆಯಾಗಲಿದೆ. ಎಲ್ಲಿಯವರೆಗೆ ಆತಂಕದ ವಾತಾವರಣವಿತ್ತೋ, ಭಯದ ವಾತಾವರಣವಿತ್ತೋ, ಅಲ್ಲಿ ಈಗ ನಗು, ಸಂತೋಷ ಧ್ವನಿಗಳು ಮೊಳಗಲಿವೆ. ಎಲ್ಲಿ ಖಾಲಿ ಜೇಬು ಮತ್ತು ಮುರಿದ ಕನಸುಗಳು ಬೇಸತ್ತಿತ್ತೋ, ಅಲ್ಲಿ ಈಗ ನಿರಂತರ ಧನ, ಗೌರವ ಮತ್ತು ಹೊಸ ಆತ್ಮವಿಶ್ವಾಸ ಮೂಡಲಿದೆ. ಸಂತೋಷ ಎಂಬುದು ಕೇವಲ ಹಣದಿಂದ ಮಾತ್ರ ಬರುವುದಿಲ್ಲ. ಮನಸ್ಸು ಶಾಂತವಾಗಿದ್ದಾಗ, ಕುಟುಂಬದಲ್ಲಿ ಪ್ರೀತಿ ಮತ್ತು ಸಮಾಧಾನವಿದ್ದಾಗ ಸಂತೋಷಗಳು ಬರುತ್ತವೆ. ಇವೆಲ್ಲವೂ ಈಗ ನಿಮಗೆ ಸಿಗಲಿ. ಯಾವುದಕ್ಕಾಗಿ ನೀವು ವರ್ಷಗಟ್ಟಲೆ ಕಣ್ಣು ಮುಚ್ಚಿ ಪ್ರಾರ್ಥಿಸುತ್ತಿದ್ದೀರೋ ಅದೆಲ್ಲವೂ ದೇವರು ಈಗ ನಿಮಗೆ ನೀಡಲಿದ್ದಾರೆ. ನಿಮ್ಮ ಪ್ರಾರ್ಥನೆಗಳ ಫಲವನ್ನು ಪಡೆಯುವ ಸಮಯ ಈಗ ಬಂದಿದೆ. ಸ್ನೇಹಿತರೆ, ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ನೀವು ಪ್ರಗತಿ ಸಾಧಿಸುವ ಸಮಯವೇ ಇದಾಗಿದೆ. ನೋಡಿ, ನಿಮ್ಮ ಅದೃಷ್ಟದ ನಕ್ಷತ್ರಗಳು ಹೇಳುತ್ತಿವೆ. ಇಂದಿನ ದಿನವು ನಿಮ್ಮ ಗೌರವ ಮತ್ತು ಪ್ರತಿಷ್ಠೆಯಲ್ಲಿ ವೃದ್ಧಿಯಾಗುವ ಸೂಚನೆಯನ್ನು ನೀಡುತ್ತಿದೆ. ನಿಮ್ಮ ಶ್ರಮದ ಫಲವು ಈಗ ಜನರ ಮುಂದೆ ಕಾಣಿಸಿಕೊಳ್ಳಲಿದ್ದು ನಿಮ್ಮ ಗುರುತು ಇನ್ನಷ್ಟು ಗಟ್ಟಿಯಾಗಲಿದೆ. ಆದರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಅವಸರ ಮಾಡುವುದರಿಂದ ದೂರವಿರಿ, ಏಕೆಂದರೆ ಸಣ್ಣ ತಪ್ಪು ಸಹ ಸಮಸ್ಯೆಗೆ ಕಾಣಬಹುದು. ಆರ್ಥಿಕ ವಿಷಯಗಳನ್ನು ತೆಗೆದುಕೊಳ್ಳುವ ಯಾವುದೇ ದೊಡ್ಡ ನಿರ್ಧಾರವು ಭವಿಷ್ಯಕ್ಕೆ ಪ್ರಯೋಜನಕಾರಿಯಾಗುತ್ತದೆ. ಪಾಲುದಾರಿಕೆಯಲ್ಲಿ ಮಾಡಿದ ಕೆಲಸಗಳು
ಉತ್ತಮ ಫಲಿತಾಂಶಗಳನ್ನು ನೀಡುತ್ತವೆ. ಕುಟುಂಬದಲ್ಲಿ ಯಾವುದೇ ಶುಭ ಅಥವಾ ಮಂಗಳಕರ ಕಾರ್ಯಕ್ರಮ ತಯಾರಿ ಯೋಜನೆಯು ನಿಮ್ಮ ಮನೆಯ ವಾತಾವರಣವನ್ನು ಆನಂದಮಯವಾಗಿಸುತ್ತದೆ ಮತ್ತು ಅತಿಥಿಗಳು ಬರುವುದು ಹೋಗುವುದು ಮುಂದುವರಿಯುತ್ತದೆ. ಉದ್ಯೋಗದ ಹೊಸ ಅವಕಾಶಗಳು ನಿಮ್ಮ ಮುಂದೆ ಬರಬಹುದು. ಅವುಗಳನ್ನು ಸಮಯಕ್ಕೆ ಸರಿಯಾಗಿ ಗುರುತಿಸುವುದು ನಿಮಗೆ ಲಾಭದಾಯಕವಾಗಿರುತ್ತದೆ. ನಿಮ್ಮ ದೈನಂದಿನ ಜೀವನದ ಕ್ರಮಕ್ಕೆ ಸಿಗುವ ಸಮಯವು ಇಂದು ಜವಾಬ್ದಾರಿಗಳ ಜೊತೆಗೆ ಸಂತೋಷದ ಹೊಸ ಅವಕಾಶಗಳನ್ನು ತರುತ್ತದೆ, ಏಕೆಂದರೆ ಇಂದು ನೀವು ಹೊಸ ಕೆಲಸಗಳನ್ನು ಪ್ರಾರಂಭಿಸುವುದು, ಯಾವುದಾದರೂ ಹೊಸ ಕೆಲಸಕ್ಕೆ ಪ್ರವಾಸಕ್ಕೆ ಹೋಗಬಹುದು. ಕುಟುಂಬದೊಂದಿಗೆ ಕಳೆಯುವ ಸಮಯವು ನಿಮಗೆ ನೆಮ್ಮದಿ ಮತ್ತು ಸಂತೋಷದ ಅನುಭವವನ್ನು ನೀಡುತ್ತದೆ. ಒಂದು ವೇಳೆ ನೀವು ಯಾವುದೋ ವಿಷಯದ ಬಗ್ಗೆ ಮನಸ್ಸಿನಲ್ಲಿ ಒತ್ತಡವನ್ನು ಹೊಂದಿದ್ದರೆ ಅದಕ್ಕೂ ಇಂದು ಪರಿಹಾರ ಸಿಗಬಹುದು. ಒಂದು ವೇಳೆ ಅದರ ಪರಿಹಾರವನ್ನು ಹುಡುಕಿದರೆ ಸ್ನೇಹಿತರೆ, ನೇರವಾಗುವ ಅವಕಾಶವು ಇಂದು ನಿಮಗೆ ಸಿಗುತ್ತದೆ. ಇದರಿಂದ ನಿಮಗೆ ಆಂತರಿಕ ಸಂತೋಷ ಸಿಗುತ್ತದೆ. ಮಕ್ಕಳ ಕಡೆಯಿಂದ ಬರುವ ಯಾವುದಾದರೂ ಶುಭ ಸುದ್ದಿಯು ನಿಮ್ಮ ಮುಖದಲ್ಲಿ ನಗುವನ್ನು ತರಿಸುತ್ತದೆ. ಆದರೆ ನಿಮ್ಮ ಕೆಲಸಗಳ ಮೇಲೆ ಪೂರ್ಣ ಗಮನವಿರಲಿ, ಏಕೆಂದರೆ ನಿರ್ಲಕ್ಷ್ಯದಿಂದಾಗಿ ಒಳ್ಳೆಯ ಅವಕಾಶಗಳು ನಿಮ್ಮ ಕೈ ಜಾರಿ ಹೋಗಬಹುದು. ಈ ವಿಷಯವನ್ನು ನೆನಪಿನಲ್ಲಿಡಿ. ಹಾಗೆ ನಿಮ್ಮ ದೈನಂದಿನ ದಿನಚರಿಗೆ ಸಿಗುವ ಸಮಯವು ಇಂದು ಹಿರಿಯರ ಮಾರ್ಗದರ್ಶನದಿಂದ ನಿಮಗೆ ಯಶಸ್ಸಿನ ಹಾದಿಯನ್ನು ತೆಗೆಯಬಹುದು. ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಸಮಾಧಾನದಿಂದ ಯೋಚಿಸುವುದು ಅಗತ್ಯವಾಗಿರುತ್ತದೆ. ಮಕ್ಕಳ ಮೇಲೆ ಅತಿಯಾದ ಜವಾಬ್ದಾರಿಗಳನ್ನು ಹೇರುವುದನ್ನು ತಪ್ಪಿಸಿ ಮತ್ತು ಅದರೊಂದಿಗೆ ಪ್ರೀತಿಯಿಂದ ನಡೆದುಕೊಂಡರೆ ನಿಮಗೆ ಒಳ್ಳೆಯದಾಗುತ್ತದೆ. ಅಗತ್ಯವಿರುವವರಿಗೆ ಸಹಾಯ ಮಾಡುವ ಅವಕಾಶ ಸಿಕ್ಕರೆ ಸ್ನೇಹಿತರೆ, ಹಿಂದೆ ಸರಿಯಬೇಡಿ. ವ್ಯಾಪಾರದಲ್ಲಿ ಹೊಸ ಯೋಜನೆಗಳು ಮೇಲೆ ಕೆಲಸ ಪ್ರಾರಂಭಿಸುವುದು, ಇವು ಭವಿಷ್ಯದಲ್ಲಿ ಲಾಭವನ್ನು ನೀಡಲಿವೆ. ವಾಹನವನ್ನು ಎಚ್ಚರಿಕೆಯಿಂದ ಬಳಸಿ. ಇಂದು ನೀವು ವಾಹನವನ್ನು ಚಲಾಯಿಸುವಾಗ ಹೆಚ್ಚುವರಿ ಎಚ್ಚರಿಕೆ ವಹಿಸುವುದು ನಿಮಗೆ ಅತ್ಯಂತ ಅಗತ್ಯವಾಗಿರುತ್ತದೆ. ಹಾಗೆ ನಿಮ್ಮ ಸಮಯವು ಇಂದು ನಿಮ್ಮ ಆದಾಯ ಮತ್ತು ವೆಚ್ಚದ ನಡುವೆ ಸಮತೋಲನವನ್ನು ಕಾಯ್ದುಕೊಳ್ಳುವ ಅಗತ್ಯವನ್ನು ತೋರಿಸುತ್ತದೆ. ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡುವುದನ್ನು ತಪ್ಪಿಸಿ ಮತ್ತು ಅನಗತ್ಯ ವಸ್ತುಗಳಿಗೆ ಹಣವನ್ನು ಪೋಲು ಮಾಡುವುದರಿಂದಲೂ ದೂರವಿರಿ. ಸ್ನೇಹಿತರೆ, ಬಹುಕಾಲದಿಂದ ಬಾಕಿ ಉಳಿದಿದ್ದ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಇದರಿಂದ ಮನಸ್ಸಿಗೆ ಸಮಾಧಾನ ಸಿಗುತ್ತದೆ, ಕೆಲಸದ ಸಾಮರ್ಥ್ಯ ಹೆಚ್ಚಾಗುತ್ತದೆ ಮತ್ತು ನೀವು ನಿಮ್ಮ ಕೆಲಸವನ್ನು ವೇಗವಾಗಿ ಪೂರ್ಣಗೊಳಿಸುತ್ತೀರಿ. ಮನಸ್ಸಿನ ಯಾವುದಾದರೂ ಒಂದು ದೊಡ್ಡ ಆಸೆ ಈಡೇರುವುದರಿಂದ ಸಂತೋಷವು ಇಮ್ಮಡಿಯಾಗಿಸಬಹುದು. ಸಂಗಾತಿಯೊಂದಿಗೆ ಕಳೆಯುವ ಸಮಯವು ಸಂಬಂಧವನ್ನು ಇನ್ನಷ್ಟು ಗಟ್ಟಿ ಮಾಡುತ್ತದೆ. ಮಕ್ಕಳೊಂದಿಗೆ ಯಾವುದಾದರೂ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಬರಬಹುದು. ಆದ್ದರಿಂದ ತಾಳ್ಮೆ ಮತ್ತು ತಿಳುವಳಿಕೆಯೊಂದಿಗೆ ಕೆಲಸ ಮಾಡುವುದು ನಿಮಗೆ ಒಳ್ಳೆಯದು. ಹಾಗೆ ಸ್ನೇಹಿತರೆ, ನಿಮಗಿರುವ ಸಮಯ ಪ್ರಕಾರ ನೀವು ಶ್ರಮವಹಿಸಿ ಕೆಲಸ ಮಾಡುತ್ತೀರಿ. ಅದಕ್ಕಾಗಿ ಸಿದ್ಧರಾಗಿರಿ, ಏಕೆಂದರೆ ಹಳೆಯ ಕೆಲಸಗಳ ಫಲವು ಈಗ ನಿಮಗೆ ಸಿಗಲಿದೆ. ಇಂದಿನ ದಿನವು ನಿಮಗೆ ಕೊಂಚ ಜಾಗರೂಕರಾಗಿರಲು ಸೂಚಿಸುತ್ತದೆ. ನಿಮ್ಮ ಸುತ್ತಮುತ್ತ ಇರುವ ಜನರನ್ನು ಗುರುತಿಸಿ ಮತ್ತು ಯಾರನ್ನು ಕಣ್ಣು ಮುಚ್ಚಿ ನಂಬಬೇಡಿ. ಸಾಧ್ಯವಾದಷ್ಟು ಇಂದು ಕಿವಿಯಿಂದ ಕೇಳಿದ ಮತ್ತು ಕಣ್ಣಿನಿಂದ ನೋಡಿದ ವಿಷಯಗಳನ್ನಷ್ಟೇ ನಂಬಿ. ಇಲ್ಲದಿದ್ದರೆ ಇಂದು ನೀವು ವಂಚನೆಗೆ ಒಳಗಾಗಬಹುದು. ಈಗ ಕೇಳಿ ಸ್ನೇಹಿತರೆ, ಬಿಡವಿಲ್ಲದ ಕಾರಣ ಕೆಲಸಗಳನ್ನು ಮುಂದೂಡುವ ಅಭ್ಯಾಸವು ನಷ್ಟವನ್ನು ಉಂಟು ಮಾಡಬಹುದು. ಒಂದು ವೇಳೆ ಹೊಸ ಆಸ್ತಿಯನ್ನು ಖರೀದಿಸುವ ಆಲೋಚನೆ ಮಾಡುತ್ತಿದ್ದರೆ ಈಗ ಸಮಯವು ನಿಮ್ಮ ಪರವಾಗಿ ಕಾಣಿಸುತ್ತದೆ. ಕುಟುಂಬದೊಂದಿಗೆ ಕಳೆಯುವ ಸಮಯವು ಮಾನಸಿಕ ಶಾಂತಿಯನ್ನು ನೀಡುತ್ತದೆ. ಬಹುಕಾಲದಿಂದ ಅಪೂರ್ಣವಾಗಿದ್ದ ನಿಮ್ಮ ಯಾವುದಾದರೂ ಒಂದು ಆಸೆ ಇಂದು ಈಡೇರಬಹುದು. ಸ್ನೇಹಿತರೆ, ಮುಂದಿನ 24 ಗಂಟೆಯ ಒಳಗೆ ಅತ್ಯಂತ ದೊಡ್ಡ ಪವಾಡದಂತಹ ಬದಲಾವಣೆ ನಡೆಯಲಿದೆ. ಅದನ್ನು ನೋಡಿ ನಿಮಗೂ ಸಂತೋಷವಾಗುತ್ತದೆ ಮತ್ತು ನನಗೂ ಕೂಡ ಸಂತೋಷವಾಗುತ್ತದೆ. ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ರೀತಿಯ ಸುಖ ಸೌಕರ್ಯಗಳು ಬರಲಿ ಮತ್ತು ನೀವು ಸಂತೋಷದಿಂದ ಜೀವನ ನಡೆಸಲಿ ಎಂಬುದೇ ನನ್ನ ಕೋರಿಕೆ. ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದ ಮೂಲಕ ಎಲ್ಲವನ್ನು ಅತ್ಯಂತ ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಆದ್ದರಿಂದ ಸ್ನೇಹಿತರೆ, ಇಂದಿನ ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಪೂರ್ಣ ಮನಸ್ಸಿನಿಂದ ಭಕ್ತಿಯಿಂದ ಬರೆಯಿರಿ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.